ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಟ್ರ್ಯಾಕ್ಟರ್ನಲ್ಲಿ ಹಚ್ಚಲಾದ ಲೌಡ್ ಸ್ಪೀಕರ್ ನಮ್ಮ ವಿದ್ಯಾಭ್ಯಾಸಕ್ಕೆ ತುಂಬಾ ತೊಂದರೆ ಕೊಡುತ್ತಿದೆ. ಹೀಗಂತ ಮಕ್ಕಳ ಗ್ರಾಮ ಸಭೆಯಲ್ಲಿ ಮಕ್ಕಳಿಂದ ಪ್ರಶ್ನೆಗಳು ಕೇಳಿಬಂದವು. ಹೌದು, ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಯಳವತ್ತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಗಂಡು ಮಕ್ಕಳ ಶಾಲೆಯಲ್ಲಿ ಮಕ್ಕಳ ಗ್ರಾಮ ಸಭೆ ಜರುಗಿತು. ಸಭೆ ಪ್ರಾರಂಭವಾಗುತ್ತಿದ್ದಂತೆ ಮಕ್ಕಳು ತಮ್ಮ ತಮ್ಮ ಸಮಸ್ಯೆಗಳನ್ನ ಒಂದೊಂದಾಗಿ ಹೇಳಿಕೊಂಡು ಬಂದರು. ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಶಾಲಾ ಕಾಂಪೌಂಡ್ ಸರಿಯಾಗಿಲ್ಲ, ಕಿಡಿಗೇಡಿಗಳು ಶಾಲೆಯೊಳಗೆ ಬಂದು ಗಲೀಜು ಮಾಡುತ್ತಿದ್ದಾರೆ. ಶಾಲೆ ನಡೆಯುವ ಸಮಯದಲ್ಲಿ ರೈತರು ಹಾಗೂ ಪುಂಡ ಪೋಖರಿಗಳು ಟ್ರ್ಯಾಕ್ಟರ್ನಲ್ಲಿ ಟೇಪ್ ರಿಕಾರ್ಡರ್ನ ಜೋರಾಗಿ ಕರ್ಕಶವಾದ ಹಾಡು ಹಾಕುವ ಮೂಲಕ ನಮ್ಮ ವಿದ್ಯಾಭ್ಯಾಸಕ್ಕೆ ತುಂಬಾ ತೊಂದರೆ ಕೊಡುತ್ತಿದ್ದಾರೆ. ಈ ಕರ್ಕಶ ಶಬ್ದದಿಂದ ನಮಗೆ ತುಂಬಾ ಮಾನಸಿಕ ಹಿಂಸೆಯಾಗುತ್ತಿದೆ. ಈ ಟ್ರ್ಯಾಕ್ಟರ್ಗಳಲ್ಲಿ ಲೌಡ್ ಸ್ಪೀಕರ್ ಹಚ್ಚುವುದನ್ನ ತಕ್ಷಣ ಪೊಲೀಸ್ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಜಂಟಿಯಾಗಿ ಒಂದು ಕಠಿಣವಾದ ನೀತಿಯನ್ನು ರೂಪಿಸಿ ಈ ಕರ್ಕಶ ಶಬ್ದವನ್ನು ಮಾಡುವವರಿಗೆ ದಂಡ ವಿಧಿಸಿ ಈ ಕರ್ಕಶ ಶಬ್ದವನ್ನು ನಿಲ್ಲಿಸುವಂತೆ ಕ್ರಮ ಜರುಗಿಸಬೇಕು ಎಂದು ಹಲವಾರು ಪ್ರಶ್ನೆಗಳನ್ನ ಮಕ್ಕಳು ಗ್ರಾಮ ಸಭೆಯಲ್ಲಿ ಚರ್ಚಿಸಿದರು. ಇದನ್ನು ಗಮನಿಸಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸವಿತಾ ಹುನಗುಂದ್ ಮಾತನಾಡಿ, ಮಕ್ಕಳಿಗೆ ಬೇಕಾಗಿರುವ ಮೂಲಭೂತ ಸೌಲಭ್ಯಗಳಾದ ಶುದ್ಧ ಕುಡಿಯುವ ನೀರನ್ನ ಪೂರೈಸಲು ಕ್ರಮ ಕೈಗೊಳ್ಳಲಾಗುವುದು. ಜೊತೆಗೆ ಶಾಲೆಗಳಿಗೆ ಕಾಂಪೌಂಡ್ ಗೋಡೆ ಈಗಾಗಲೇ ಕಟ್ಟಿಸಲಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇಷ್ಮಾ ಬಾನು ಹಳೆಮನಿ ವಹಿಸಿದ್ದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಬಸವಣ್ಣಪ್ಪ ಚಿಣಗಿ, ನೋಡಲ್ ಅಧಿಕಾರಿ ಹಾಗೂ ಸಿಡಿಪಿಯು ಮೃತ್ಯುಂಜಯ ಗುಡ್ಡದಾನ್ವೇರಿ, ಸಿಆರ್ಪಿಗಳಾದ ಉಮಾ ಭಾರತಿ, ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ರಶ್ಮಿ ಪಾಟೀಲ್, ತಾಲೂಕಾ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜ್ ಹರ್ಲಾಪುರ್, ಗ್ರಾಮ ಪಂಚಾಯತ್ ಸದಸ್ಯ, ಶಿಕ್ಷಕ ಸಿಬ್ಬಂದಿ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಇದ್ದರು. ಸರ್ಕಾರಿ ಪ್ರೌಢಶಾಲೆ, ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಖಾಸಗಿ ಶಾಲೆ, ಜನನಿ ಮತ್ತು ಅರವಿಂದೋ ಆಶ್ರಮದ ನೂರಾರು ಮಕ್ಕಳು ಈ ಮಕ್ಕಳ ಹಕ್ಕುಗಳ ಸಭೆಯಲ್ಲಿ ಉಪಸ್ಥಿತರಿದ್ದರು.